PUC ನಂತರ ಏನು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ನಾನು ಅದಿತಿ ಅವರನ್ನ ಮಾತನಾಡಿಸಿಲ್ಲ, ತುಂಬ ಹೊತ್ತಾಯಿತು. ನನ್ನ ಅದಿತಿ, ಬಹುಶಃ ಇಬ್ಬರು ತಜ್ಞರು ಮಾತನಾಡಿದ್ದನ್ನು ಗಮನಿಸಿದ್ರಿ. ಇಂಪ್ಯಾಕ್ಟ್ ಆಗ್ತಾ ಇದೆ ಎಲ್ಲ ಫೀಲ್ಡಿಗೂ. ತಾವು CA ಯೋಚನೆ ಮಾಡ್ತಾ ಇದ್ದೀರಿ. ಸೊ ತಮ್ಮನ್ನು ತಾವು ಅಪ್ಡೇಟ್ ಮಾಡ್ಕೊಳ್ಬೇಕು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡಿದಿರಿ? ತಮ್ಮನ್ನು ತಾವು ಅಪ್ಡೇಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ. ಅದೇ ನನಗೆ AI ಸ್ಟಾರ್ಟಿಂಗಿಂದನೂ ಅದು ಒಂದು ಬ್ಯಾಕ್ಲಾಗ್ ಅಂತ ಎಲ್ಲೂ ಅನಿಸಿಲ್ಲ. ಇವಾಗ ಪ್ರತಿ ಒಂದು ಸ್ಟೇಜಸಲ್ಲಿ ಕೂಡ ಎಲ್ಲ ಈಸಿಯರ್ ಮಾಡ್ತಾ ಇದೆ, ಬಟ್ ಹಾಗಂತ ಅದು ಕಂಪ್ಲೀಟ್ ರೀಪ್ಲೇಸ್ ಮಾಡುತ್ತೆ ಅನ್ನೋದು ಕೂಡ ಇಲ್ವಲ್ಲ. ಸೊ ಈಗ ICAI ಆಗಿರ್ಬೋದು, ತುಂಬ ಕೋರ್ಸಸ್ ಕೂಡ ಆಫರ್ ಮಾಡ್ತಾ ಇದೆ AI ಜೊತೆ. ಸೊ ನಾವು ಅಪ್ ಟು ಡೇಟ್ ಆದರೆ ಆ ಕೋರ್ಸಸ್ ಮಾಡಿಕೊಂಡು, ಅಥವಾ ಮೇನ್ಲಿ AI ನಾಲೆಜ್ ಅಂತೂ ಇರಲೇಬೇಕು. ಇವಾಗ ಹೆಂಗೆ ಇಂಗ್ಲೀಷ್ ಮುಖ್ಯನೋ ಹಾಗೆ AI ಕೂಡ ಮುಖ್ಯ ಆಗಿಬಿಟ್ಟಿದೆ. ಸೊ ಅದರಿಂದ ಯಾವುದಾದ್ರೂ ಕೋರ್ಸಸ್ ಮಾಡಿ ಸ್ವಲ್ಪ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನಾಲೆಜ್ ತಗೊಂಡ್ರೆ ಎಲ್ಲೂ ಲೆಫ್ಟ್ ಔಟ್ ಅಂತ ಅನ್ಸಲ್ಲ ಅಂತ ಅನ್ಸುತ್ತೆ. ಹಿರೇಗೌಡ ಸರ್, ಈ ಜೆನ್ಸಿ ಜನರೇಷನ್ ಅನ್ನು ನೋಡ್ತಾ ಇದ್ದೀರಿ, ಅವ್ರು ತುಂಬ ಅಪ್ಡೇಟ್ ಇದ್ದಾರೆ. ಮುಂದಕ್ಕೆ ಏನು ಅನ್ನೋದ್ರ ಬಗ್ಗೆ ಯೋಚನೆ ಇದೆ, ಅವ್ರಿಗೆ ಏನು ಮಾಡಬೇಕು ಅನ್ನೋದು ಸ್ಪಷ್ಟತೆ ಇದೆ. ಆ ಜನರೇಷನ್ಗೆ ಏನು ಹೇಳ್ತೀರಿ? ಯಾಕಂತಂದ್ರೆ ಎಕ್ಸಾಮ್ ಬರೆದು ಪಾಸ್ ಆಗಿ ಇವತ್ತು ರ್ಯಾಂಕ್ ತೆಗೆದವರು, ವಿದ್ಯಾರ್ಥಿಗಳು, ಮುಂದೆ ಕನಸು ಕಾಣ್ತಾರಲ್ಲ ಜೆನ್ಸಿ ಜನರೇಷನ್, ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಈ ಹೊತ್ತಲ್ಲಿ? ಸರ್, ಈಗ ನಾವು ಈಗ PUC ಮಾರ್ಕ್ಸ್ ಒಂದೇ ಪ್ರತಿಯೊಂದನ್ನು ಡಿಸೈಡ್ ಮಾಡಲ್ಲ ಅಂತ ಅಂದ್ಬಿಟ್ಟು ಸರ್ಗೂ ಚೆನ್ನಾಗಿ ಗೊತ್ತಿದೆ. ಪ್ರತಿಯೊಂದನ್ನು ಡಿಸೈಡ್ ಮಾಡೋದು ನೀಟು ಮತ್ತು CET ಎಕ್ಸಾಮಿನೇಷನ್ನು. ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್, ಪ್ರತಿಯೊಂದಕ್ಕೂ ಕಾಂಪಿಟೇಷನ್ ಎಕ್ಸಾಮ್ಸ್ ಇದೆ. ಅದನ್ನೇ ಒಂದು ಡಿಸೈಡ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಟೈಮ್ ಇದೆ. ಇನ್ನು ಇದು 12 ಡೇಸ್ ಇದೆ, ಮತ್ತು ಇನ್ನು 20 ಡೇಸ್ ಇದೆ ನೀಟ್ ಎಕ್ಸಾಮ್ಗೆ. ಆ ಥರ ವಿದ್ಯಾರ್ಥಿಗಳು ಅವ್ರ ಆಸೆನ ಪೂರೈಸ್ಕೋಬೇಕು ಅಂದರೆ ನೀಟು CET ಎಕ್ಸಾಮ್ಸ್ನ ತುಂಬ ಚೆನ್ನಾಗಿ ಬರೀಲಿ, ಅವ್ರಿಗೆಲ್ಲ ರೀತಿಯ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಶುಭಾಶಯನೂ ಅವ್ರಿಗೆ ನಾನು ವೈಯಕ್ತಿಕವಾಗಿ. ಪೋಷಕರಿಗೆ ಏನು ಹೇಳ್ತೀರಿ ಅಂತ? ಯಾಕಂತಂದ್ರೆ ಸರ್, ವಿದ್ಯಾರ್ಥಿಗಳಿಂದ ಕನ್ಫ್ಯೂಸ್ಡ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರೋದು ಪೋಷಕರು. ಸರ್, ಪೋಷಕರು ತಾಳ್ಮೆಯಿಂದ ಇದ್ದರೆ ತುಂಬ ಒಳ್ಳೆಯದು. ತಾಳ್ಮೆಯಿಂದ ಇರಬೇಕು ಅವರು. ಸುಮ್ಮನೆ ಈಗ ಅವರು ಯಾರೋ ಬೇರೆಯವ್ರು ಹೇಳೋದನ್ನ ಕರ್ಕೊಂಡ್ಬಂದು ಮಕ್ಕಳ ಮೇಲೆ ಏರಕ್ಕೆ ಹೋಗೋದು ಬೇಡ. ಪಕ್ಕದ ಮನೆಯವ್ನೇನೋ ಮಾಡ್ದ ಅಂತ ನನ್ನ ಮಗ ಅದ ಮಾಡಬೇಕು, ಅದು ಮಾಡಬೇಕು ಅಂತಿಲ್ಲ. ಈಗ ಮಕ್ಕಳನ್ನ ಓದೋದಕ್ಕೆ ಬಿಡಿ, ಈ ಇದರಲ್ಲಿ ಡಿಸ್ಟರ್ಬ್ ಮಾಡೋದು ಬೇಡ. ನೀವು ಬೇಕಾದ್ರೆ ನನ್ನ ಮಗ 98%, 99% ಅಂತ ಪಕ್ಕದ ಮನೆಯವ್ರಿಗೆ ಹೇಳ್ಕೊಳ್ಳಿ. ಆ ಮಗುನ ಓದಕ್ಕೆ ಬಿಟ್ಬಿಟ್ಟು ಅವನ ಮೇಲೆ ಎಲ್ರಿಗೂ ಇದು ಮಾಡೋದು ಬೇಡ. ಈಗ ಬರೀಲಿ, ಇವಾಗ ತುಂಬ ಹತ್ತಿರದಲ್ಲಿದೆ. ಈಗ ಏನು ಫೈನಲ್ ಸ್ಟೇಜಲ್ಲಿ ಪ್ರಿಪ್ರೇಷನ್ಸ್ ಆಗ್ತಾ ಇರ್ತಾರೆ, ಒಂದೊಂದ್ಸರಿ ಒಂದು ವರ್ಷ 1 ಮಾರ್ಕ್ಸ್ ಎಕ್ಸ್ಟ್ರಾ ಆಗಿದ್ದಕ್ಕೆ 3000 ರ್ಯಾಂಕ್ ಜಂಪ್ ಆಗಿತ್ತು. ಒಂದೇ ಮಾರ್ಕ್ ಎಕ್ಸ್ಟ್ರಾ ಆಗಿದ್ದು 3000 ರ್ಯಾಂಕ್ಸ್ ಜಂಪ್ ಆಗಿತ್ತು. ಅದಕ್ಕೋಸ್ಕರ ಲೆಟ್ ದೆಮ್ ರೈಟ್ ದಿ CET ಎಕ್ಸಾಮಿನೇಷನ್ ಪ್ರಾಪರ್ಲಿ. ಎಸ್ ಸರ್, ಜೊತೆಗೆ ಏನು ಅಂತ ಹೇಳಿದ್ರೆ, ನಾವು ಮಕ್ಕಳಿಗೆ ಅವ್ರು ಏನು ಏರಿಯಾ ಆಫ್ ಇಂಟ್ರೆಸ್ಟ್ ಇದೆ ಅದನ್ನು ಬಿಡಬೇಕು ನಾವು. ನೀವು ಹೇಳಿದಾಗೆ ಪಕ್ಕದ ಮನೆಯವರು ಹೇಳ್ತಾರೆ, ನಮ್ಮ ಅಣ್ಣ ಹೇಳ್ತಾರೆ, ತಮ್ಮ ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅಥವಾ ಮಗುವಲ್ಲೂ ಸಹ ಅವನದೇ ಆದ ಏರಿಯಾ ಆಫ್ ಇಂಟ್ರೆಸ್ಟ್ ಇರುತ್ತೆ. ಅದನ್ನು ನಾವು ಐಡೆಂಟಿಫೈ ಮಾಡಿ ಆ ಏರಿಯಾಗೆ ಬಿಟ್ಟಲ್ಲಿ ಅವನು ಮುಂದೆ ಬರ್ತಾನೆ. ನಾವೇನು ಮಾಡ್ತೀವಿ, ಇಂಪೋಸ್ ಮಾಡೋಕ್ಕೆ ಶುರು ಮಾಡ್ತೀವಿ. ಅವ್ನು ಪಕ್ಕದ ಮನೆ ಡಾಕ್ಟರ್ ಆಗಿದೆ, ನಾನು ಡಾಕ್ಟರ್ ಆಗಬೇಕು, ಅವ್ರು ಇಂಜಿನಿಯರ್ ನಾವು ಆಗಬೇಕು. ಇದನ್ನು ಮೊದಲು ಬಿಡಬೇಕು. ಬ್ಲೈಂಡಾಗಿ ಫಾಲೋ ಮಾಡೋದು ಬಿಡಬೇಕು ನಾವು. ಸೊ ಈ ನೆಲೆಯಲ್ಲಿ ಕೆಲಸ ಮಾಡಿದ್ರೆ ಬಹುಶಃ ಆ ಮಕ್ಕಳಿಗೆ ಡಿಸಿಷನ್ ತೊಗೊಳಕ್ಕೆ ಬಿಟ್ಟರೆ ದೇ ವಿಲ್ ಟೇಕ್ ದ ರೈಟ್ ಡಿಸಿಷನ್. ಯಾಕಂದ್ರೆ ನಾವು ಹೇಳ್ತಾ ಇದ್ದೀರಾ ಜೆನ್ಸಿ ಇರಲಿ ಏನಿದೆ ಜನ್ರೇಷನ್ನು, ಅವ್ರಿಗೆ ಎಲ್ಲ ವಿಷಯಗಳು ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ನಾವೇನು ಹೇಳ್ಕೊಡೋ ಅದಿತಿ ಮಾತಾಡಿಸಿದೆ, ಅದಿತಿ ಸ್ಪಷ್ಟ ಇದೆ. ನಾನು ಏನಾಗಬೇಕು, ಏನು ಮಾಡಬೇಕು, ಮುಂದಕ್ಕೆ ಏನು ಸ್ಪಷ್ಟ ಇದೆ. ಹೌದು, ಆ ಸ್ಪಷ್ಟತೆಗೆ ಪೋಷಕರು ಗೌರವ ಕೊಡಬೇಕು. ಎಸ್ ಮಂಜುನಾಥ್, ಡೆಫಿನೆಟ್ಲಿ ಸರ್. ಸೊ ಸ್ಪಷ್ಟತೆಗೆ ಗೌರವ ಕೊಟ್ಟು ಪೇರೆಂಟ್ಸು ಆ ಮಕ್ಕಳನ್ನ ಮುಂದೆ ಎನ್ಕರೇಜ್ ಮಾಡಿದಲ್ಲಿ ಅವ್ರದ್ದೇ ಏರಿಯಾದಲ್ಲಿ ಅವ್ರು ಬೆಳೆದು ಮುಂದೆ ಬರೋದಲ್ಲಿ ಆಶ್ಚರ್ಯ ಇಲ್ಲ. ಯಾವುದೇ ಬರಲಿ, ಏನೇ ಬರಲಿ, ಆದರೂ ಸಹ ನಾನು ಅಪ್ಡೇಟ್ ಆಗ್ತಾ ಇದ್ದರೆ, ನಾನು ಆವಾಗವಾಗ ಎಲ್ಲ ವಿಷಯಗಳ ತಿಳ್ಕೊಂಡು ಸ್ಕಿಲ್ಲಿಂಗ್ ಎಲ್ಲ ಮಾಡ್ಕೊಂಡಂಥ ಸಂದರ್ಭದಲ್ಲಿ ನಿಜವಾಗ್ಲೂ ನಾವು ಬದುಕ್ಬೋದು. ಆದರೆ ಯಾರು ಅಸಡ್ಡೆ ತೋರಿಸ್ತಾರೆ ಅಂಥವ್ರಿಗೆ ಬಹುಶಃ ಮುಂದಿನ ದಿನಗಳು ಭಾಳ ಕಷ್ಟ ಇದೆ. ಎಸ್, ಥ್ಯಾಂಕ್ ಯು ಸರ್. ಭಾಳಷ್ಟು ಕನ್ಫ್ಯೂಷನ್ಗಳನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರಿ. ಮಂಜುನಾಥ್ ಅವರಿಗೂ ಹಿರೇಗೌಡ ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ, ಅದಿತಿ ಅವರಿಗೆ ಶುಭ ಹಾರೈಸ್ತಾ, ನಿಮ್ಮ ಕನಸುಗಳೆಲ್ಲ ಈಡೇರಲಿ ಅಂತ ಶುಭ ಹಾರೈಸ್ತಾ ನಾನು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇದು ಇವತ್ತಿನ ಟ್ರೆಂಡಿಂಗ್ ಎಟ್ 10 ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.